ಶಾಸಕ ಹೆಬ್ಬಾರ್ ಬಿಜೆಪಿಗೆ ರಾಜೀನಾಮೆ ನೀಡಲು ವಾರದ ಗಡುವು ನೀಡಿದ ಸ್ಥಳೀಯ ಮುಖಂಡರು. ಶಾಸಕ ಶಿವರಾಮ್ ಹೆಬ್ಬಾರ್ ಪಕ್ಷದ್ರೋಹ ಚಟುವಟಿಕೆ ಮಾಡುತ್ತಾ ತಮ್ಮ ಮಗನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿ ಖರೀದಿ ಮಾಡಿದ ಕಾರ್ಯಕರ್ತರನ್ನು ಕರೆದುಕೊಂಡು ಹೋಗಿದ್ದರಿಂದ ಬಿಜೆಪಿ ಇನ್ನಷ್ಟು ಪ್ರಬಲವಾಗಿ ಬೆಳೆಯಲು ಸಾಧ್ಯವಾಗಿದೆ. ಇದಕ್ಕೆ ಉತ್ತರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ನೀಡಿದ್ದೇವೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಮುಂಡಗೋಡಿನ ಬಿಜೆಪಿ ನಾಯಕ LT ಪಾಟೀಲ್ ಶಿವರಾಮ್ ಹೆಬ್ಬಾರ್ರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಮುಂಡಗೋಡಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ತಾಲೂಕಿನ ಮನಗುಂದ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ತಾಲೂಕಿನಲ್ಲಿ ಬಿಜೆಪಿಯ ಕಸವನ್ನು ಗುಡಿಸಲಾಗಿದೆ ಎಂದು ಉದ್ದಟತನದಲ್ಲಿ ಮಾತನಾಡಿದ್ದರು. ಶಿವರಾಮ್ ಹೆಬ್ಬಾರ್ ಆಪರೇಷನ್ ಕಮಲದ ಮುಖಾಂತರ ಬಿಜೆಪಿಗೆ ಬಂದು ಸಚಿವರಾಗಿ ಅಧಿಕಾರ ಅನುಭವಿಸಿದ್ದು, ಇದೀಗ ಅವರ ಪುತ್ರ ಹಾಗೂ ಬೆಂಬಲಿಗರನ್ನು ಕಾಂಗ್ರೆಸ್ಗೆ ಕಳಿಸಿ ತಾವು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಾರೆ. ಹೆಬ್ಬಾರ್ ತಮ್ಮ ಬೆಂಬಲಿಗರನ್ನು ಕರೆದುಕೊಂಡು ಹೋಗಿರುವುದರಿಂದ ಬಿಜೆಪಿಗೆ ಬಲ ಬಂದಂತಾಗಿದೆ. ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡಿದ್ದರಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಲು ಅನುಕೂಲವಾಯಿತು ಎಂದರು. ಬಿಜೆಪಿ ಜಿಲ್ಲಾ SP ಮೋರ್ಚಾ ಅಧ್ಯಕ್ಷ ಸಂತೋಷ ತಳವಾರ ಮಾತನಾಡಿ, ಇಲ್ಲಿಯೇ ಇದ್ದುಕೊಂಡು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಸುವ ಬದಲು ತಕ್ಷಣ ರಾಜೀನಾಮೆ ನೀಡಿ ತಮಗೆ ಬೇಕಾದ ಪಕ್ಷಕ್ಕೆ ಹೋಗಿ ಉಪಚುನಾವಣೆಯನ್ನು ಎದುರಿಸಲಿ ಎಂದರು. 1 ವಾರದೊಳಗೆ ರಾಜೀನಾಮೆ ನೀಡದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಸೇರಿದ್ದ ಮುಖಂಡರುಗಳು ಎಚ್ಚರಿಸಿದರು. LT ಪಾಟೀಲ್, CK ಅಶೋಕ್ ಬೆಳ್ಳಿ, ಶ್ರೀಕಾಂತ್ ಸಾನು, ರಮೇಶ್ ನಾಯ್ಕ್, ಸಂಪತ ಕ್ಯಾಮನಗೇರಿ, ಬಸವರಾಜ ತಣಕೇದಾರ್, ಭರತರಾಜ ಹರಳಗಿ, ಬಪ್ಪಲ ಬಾಳಂಬೀಡ್, ಮಂಜುನಾಥ ರೇವಣಕರ್, ತಾನಾಂಪೇರ್ ಸೇನ್, ರಮೇಶ್ ನೇಮಣ್ಣನವರ್, ಕೇಡಾರಿ ಮುಗಳ ಮುಂತಾದವರು ಉಪಸ್ಥಿತರಿದ್ದರು. ಬನವಾಸಿಗೆ ಕಾಗೇರಿ ಭೇಟಿ, ಇಲ್ಲಿಯ ಸಮಸ್ಯೆಗಳ ಅರಿವಿರಲಿಲ್ಲ, ಇನ್ನು ಸರಿ ಮಾಡುತ್ತೇನೆ ಎಂದ ಸಂಸದರು. ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ನಂತರ ಪ್ರಥಮವಾಗಿ ಕದಂಬರ ಮೊದಲ ಕನ್ನಡ ರಾಜಧಾನಿ ಬನವಾಸಿಗೆ ಭೇಟಿ ನೀಡಿ ಶ್ರೀ ಮಧುಕೇಶ್ವರನ ಆಶೀರ್ವಾದ ಪಡೆದಿದ್ದೇನೆ. ನಿಮ್ಮೆಲ್ಲರ ಪರಿಶ್ರಮ ಆಶೀರ್ವಾದದಿಂದ ಭಾರೀ ಅಂತರದಿಂದ ಗೆಲುವಾಗಿದೆ. ಬನವಾಸಿ ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿಯ ಸಮಸ್ಯೆಗಳು ನನ್ನ ಅರಿವಿಗೆ ಬಂದಿದೆ. ಅಲ್ಲದೆ ಇದು ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಗೆ ಸಂಬಂಧಿಸಿದ್ದು, ಇದನ್ನೆಲ್ಲ ಸರಿ ಮಾಡುವುದು ನಮ್ಮ ಜವಾಬ್ದಾರಿ ಎಂದು ನೂತನ ಲೋಕಸಭಾ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಅವರು ಮಧುಕೇಶ್ವರ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಬನವಾಸಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ನಾಮದೇವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಹಗಲಿರುಳು ಪಕ್ಷದ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬನವಾಸಿ ಭಾಗದ ಬಿಜೆಪಿ ಪದಾಧಿಕಾರಿಗಳು, ಗ್ರಾಮೀಣ ಅಧ್ಯಕ್ಷರು ಭಾಗವಹಿಸಿದ್ದರು. ಗ್ಲೋಬಲ್ ಗಾರ್ಮೆಂಟ್ಸ್ ಇದೀಗ ನಿಮ್ಮ ಶಿರಸಿಯಲ್ಲಿ ಶುಭಾರಂಭಗೊಂಡಿದೆ. ನಮ್ಮಲ್ಲಿ ಸ್ಕೂಲ್ ಯೂನಿಫಾರ್ಮ್, ಕಾಲೇಜ್ ಯೂನಿಫಾರ್ಮ್, ಸ್ಪೋರ್ಟ್ಸ್ ಯೂನಿಫಾರ್ಮ್, ಆಸ್ಪತ್ರೆ ಯೂನಿಫಾರ್ಮ್, ಇಂಡಸ್ಟ್ರಿಯಲ್ ಯೂನಿಫಾರ್ಮ್, ಡಾಕ್ಟರ್ ಯೂನಿಫಾರ್ಮ್, ಬ್ಲೇಸರ್ಸ್, ಟೈ ಮತ್ತು ಬೆಲ್ಟ್, ಫಾರ್ಮಲ್ ಟ್ರೌಸರ್ಸ್, ಫಾರ್ಮಲ್ ಶರ್ಟ್, ಜನಾಂಗೀಯ ಉಡುಗೆಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ತಯಾರಿಸಿಕೊಡಲಾಗುವುದು. ಬೆಂಗಳೂರು ಮತ್ತು ಸೊಲ್ಲಾಪುರ ಮಾರುಕಟ್ಟೆ ದರದಲ್ಲಿ ಬಟ್ಟೆಯನ್ನು ತರಿಸಿ ಹೊಲೆದುಕೊಡಲಾಗುವುದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ್ ಗೌಡ ಸಿರ್ಸಿ. ಈಗ ಸಿರ್ಸಿಯಲ್ಲಿ ಹೊಸದಾಗಿ ಜನತೆಗೆ ಉದ್ಯೋಗವನ್ನು ಕೊಡುವ ನಿಟ್ಟಿನಲ್ಲಿ ಗ್ಲೋಬಲ್ ಗಾರ್ಮೆಂಟ್ಸನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರಮುಖವಾಗಿ ಶಾಲಾ ಮಕ್ಕಳ ಯೂನಿಫಾರ್ಮ್, ಡಾಕ್ಟರ್ಸ್ ಯೂನಿಫಾರ್ಮ್, ಸ್ಪೋರ್ಟ್ಸ್ ಯೂನಿಫಾರ್ಮ್, ಅದೇ ರೀತಿ ಹೊಸ ಶೈಲಿಯ ಬಟ್ಟೆಗಳನ್ನು ನಾವು ಹೊಲಿಕೊಡ್ತಾ ಇದ್ದೇವೆ. ಹಾಗೂ ನಾವು ಕೊಲ್ಲಾಪುರ ಹಾಗೂ ಬೆಂಗಳೂರು ಮಾರುಕಟ್ಟೆಯ ದರದಲ್ಲಿ ಬಟ್ಟೆಗಳನ್ನು ತಂದು ಹೊಲಿದುಕೊಡುತ್ತೇವೆ. ಅದರ ಜೊತೆಗೆ ತಾವುಗಳು ಕೂಡ ಬಟ್ಟೆಗಳನ್ನು ಕೊಟ್ಟಲ್ಲಿ ನಾವು ನಿಗದಿತ ಸಮಯಕ್ಕೆ ನಾವು ನೀಡಲು ಬದ್ಧರಾಗಿದ್ದೇವೆ. ಈ ಉದ್ಯಮವನ್ನು ಯಶಸ್ವಿಗೊಳಿಸಲು ತಮ್ಮೆಲ್ಲರ ಸಹಾಯ ಸಹಕಾರ ಕೂಡ ಅತಿ ಅವಶ್ಯಕವಾಗಿದೆ. ನವೀನ ಶೈಲಿ, ಉತ್ಕೃಷ್ಟ ಉತ್ಪನ್ನ ನಮ್ಮ ಭರವಸೆ. ನಮ್ಮಲ್ಲಿ ಹೊಲಿಗೆ ತರಬೇತಿ, ಎಂಬ್ರಾಯ್ಡರಿ, ಬ್ಯೂಟಿಷಿಯನ್ ತರಬೇತಿಗಳನ್ನು ಸಹ ನೀಡಲಾಗುವುದು. ತರಬೇತಿಯ ನಂತರ ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದ ಪ್ರಮಾಣ ಪತ್ರ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗ್ಲೋಬಲ್ ಗಾರ್ಮೆಂಟ್ಸ್, ವಾಸುಕಿ ಬಿಲ್ಡಿಂಗ್,
ಡಾಕ್ಟರ್ ದಿನೇಶ್ ಶೆಟ್ಟಿ ಆಸ್ಪತ್ರೆ ಎದುರು, ಹೋಟೆಲ್ ಮಧುವನ ಹಿಂಭಾಗ, ಶಿರಸಿ. ಮೊಬೈಲ್ ನಂಬರ್ 9880179177 7483382074. ಫೋನ್ ನಂಬರ್ 08384296094. ತಮ್ಮಲ್ಲಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ನಾವು ಈ ಹಿಂದೆ ನಡೆಸಿದ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ತಾವುಗಳೆಲ್ಲರೂ ಸಹಕಾರವನ್ನು ನೀಡಿದೆ. ಅದೇ ರೀತಿ ಈ ಗಾರ್ಮೆಂಟ್ಸನ್ನು ಯಶಸ್ವಿಗೊಳಿಸಲು ತಾವೆಲ್ಲ ಸಹಾಯ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶಿರಸಿ ಟಿಎಸ್ಎಸ್ನಲ್ಲಿ ಹಸಿರು ಮಾಸ ಉದ್ಘಾಟನಾ ಕಾರ್ಯಕ್ರಮ, ವಿವಿಧ ಸಸ್ಯಗಳ ಪ್ರದರ್ಶನ ಮತ್ತು ಮಾರಾಟ. ಶಿರಸಿ ಟಿಎಸ್ಎಸ್ ಲಿಮಿಟೆಡ್ ಶಿರಸಿ ಪ್ರಧಾನ ಕಚೇರಿಯ ಆವರಣದಲ್ಲಿ ಜೂನ್ 11 ಮಂಗಳವಾರ ಬೆಳಗ್ಗೆ 10:30ಕ್ಕೆ ಕೃಷಿ ಉತ್ತೇಜಿಸುವ ದೃಷ್ಟಿಯಿಂದ ವಿವಿಧ ಸಸ್ಯಗಳ ಪ್ರದರ್ಶನ ಮತ್ತು ಮಾರಾಟ ಹಸಿರು ಮಾಸ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ವಹಿಸಿದ್ದರು. ಸಾಂಕೇತಿಕವಾಗಿ ಕಾಳು ಮೆಣಸಿನ ಗಿಡವನ್ನು ಸದಸ್ಯರಾದ ನಾಗಪತಿ, ಕೃಷ್ಣ ಹೆಗಡೆ ಚಿಪ್ಪಿಗಿ ಇವರಿಗೆ ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸಂಘದ ಸದಸ್ಯರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ರಿಯಾಯಿತಿ ದರದಲ್ಲಿ ಕಾಳು ಮೆಣಸಿನ ಸಸ್ಯಗಳನ್ನು ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದರು. ಈ ಹಸಿರು ಮಾಸ ಶೀರ್ಷಿಕೆಯಡಿಯಲ್ಲಿ ಸಂಘದಲ್ಲಿ ಮಳೆಗಾಲ ಪರ್ಯಂತ ಅಡಿಕೆ, ವಿವಿಧ ಜಾತಿಯ ಕಾಳು ಮೆಣಸು, ಬಾಳೆ, ಮಾವು, ಗೇರು, ತೆಂಗು, ಲಿಂಬೆ, ಪೇರಳೆ, ಚಿಕ್ಕು, ಏಲಕ್ಕಿ, ಕಾಫಿ, ಹಲಸು ಹೀಗೆ ಆಹಾರ ಮತ್ತು ವಾಣಿಜ್ಯ ಬೆಳೆಗಳ ಆರೋಗ್ಯವಂತ ಸಸ್ಯಗಳು ಮತ್ತು ವಿವಿಧ ಜಾತಿಯ ಹೂವಿನ ಗಿಡಗಳ ಮಾರಾಟ ವ್ಯವಸ್ಥೆ ಮಾಡಲಾಗಿದ್ದು, ಸದಸ್ಯರು ಇದರ ಪ್ರಯೋಜನ ಪಡೆದುಕೊಳ್ಳಲು ಸೂಚಿಸಿದರು. ಯಾವ ಸಂದರ್ಭದಲ್ಲಿ ಯಾವ ಬೆಳೆ ರೈತರ ಕೈ ಹಿಡಿಯುವುದು ಎಂದು ಹೇಳುವುದು ಕಷ್ಟ. ದರ, ಹವಾಮಾನ ವೈಪರೀತ್ಯ ಮತ್ತು ಇತರೆ ಕಾರಣದಿಂದ ಎಲ್ಲ ಬೆಳೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬೆಳೆದರೆ ಒಂದಲ್ಲ ಒಂದು ಬೆಳೆ ರೈತರ ರಕ್ಷಣೆಗೆ ನೆರವಾಗುವುದು ಖಂಡಿತ ಎಂದು ಉಲ್ಲೇಖಿಸಿದರು. ಆಕ್ಯುಟೆಕ್ ಕೆಮಿಕಲ್ ಫರ್ಟಿಲೈಸರ್ಸ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಗಿರೀಶ್ ದಾತಾರ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಹಸಿರು ಮಾಸಕ್ಕೆ ಚಾಲನೆ ನೀಡಿದರು. ಟಿಎಸ್ಎಸ್ನ ಉಪಾಧ್ಯಕ್ಷ ಎಂಎನ್ ಭಟ್ಟ ತೋಟಿಮನೆ, ಖ್ಯಾತ ಬರಹಗಾರ ಶಿವಾನಂದ ಕಳವೆ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಟಿಎಸ್ಎಸ್ ನಿರ್ದೇಶಕ ಗಣಪತಿ ಜೋಶಿ ಕೊಪ್ಪಲತೋಟ, ದತ್ತಗುರು ಎಸ್ ಹೆಗಡೆ ಕಡವೆ, ರವೀಂದ್ರ ಜಯಪ್ರಕಾಶ್ ಹೆಗಡೆ, ದೇವೇಂದ್ರ ನಾಯ್ಕ ಕುಪ್ಪಳ್ಳಿ ಹಾಗೂ ಪ್ರಭಾರಿ ಪ್ರಧಾನ ವ್ಯವಸ್ಥಾಪಕ ಗಿರೀಶ್ ಚಿದಾನಂದ ಹೆಗಡೆ, ಸಂಘದ ಮನೆ ಸಂಘದ ಹಲವಾರು ಸಿಬ್ಬಂದಿಗಳು, ಅನೇಕ ಸದಸ್ಯರು, ಗ್ರಾಹಕರು ಉಪಸ್ಥಿತರಿದ್ದರು. ಸಹಾಯಕ ವ್ಯವಸ್ಥಾಪಕ ಗೋಪಾಲ ಹೆಗಡೆ ಸ್ವಾಗತ, ವಂದನಾರ್ಪಣೆ ಹಾಗೂ ಕಾರ್ಯಕ್ರಮ ನಿರೂಪಣೆ ನಡೆಸಿಕೊಟ್ಟರು.